ಇದು ರಿಯಲ್ ವಿಡಿಯೋ. ಪ್ರತಿಯೊಬ್ಬರು ಜಿಮ್ಮಿಗೆ ಬರ್ಬೇಕಾದ್ರೆ ಒಂದು ಟವಲ್ ತರಬೇಕು. ಟವಲ್ ತಂದ್ರೆ ಯಾಕಂದ್ರೆ ಇವ್ರ ಸ್ಪೆಟ್ ಅವ್ರಿಗೆ ಆಗ್ಬಾರ್ದು, ಅವ್ರ ಸ್ಪೆಟ್ ಇವ್ರಿಗೆ ಆಗ್ಬಾರ್ದು. ಇವರು ವರ್ಕೌಟ್ ಮಾಡೋ ಜಾಗದಲ್ಲಿ ಟವಲ್ ಹಾಕೊಂಡು ವರ್ಕೌಟ್ ಮಾಡಬೇಕು. ಈ ಮನುಷ್ಯನಿಗೆ ದಿನ ಹೇಳ್ತಾನೆ ಇದ್ದೆ, ಕಬಾಡಲ್ಲಿ ಐತೆ, ಅಲ್ಲೈತೆ, ಇಲ್ಲೈತೆ ಅಂತಿದ್ದೆ. ಅದಕ್ಕೋಸ್ಕರ ನನಗೂ ಬೇಜಾರಾಗಿ ಎಲ್ಲೈತೆ ಟವಲ್ ಅಂದರೆ ಕಬಾಡಲ್ಲಿ ಇತ್ತು. ಕಬಾಡಿಂದ ಎತ್ಕೊಂಡು ಪೂಜೆ ಮಾಡಪ್ಪ ಅಂದ್ಬಿಟ್ಟು ಗಲ್ಗಡಿ ಬಂದು ಕೊಟ್ಟೆ. ನಾಚಿಕೆಯಿಂದ ಓಡಾಡ್ತಾನೆ. ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನಿಮ್ಮ ಸ್ಪೆಟ್ ಅವ್ರಿಗಾಗಬಾರ್ದು, ಅವ್ರ ಸ್ಪೆಟ್ ನಿಮ್ಗೆ ಆಗಬಾರ್ದು. ಅದಕ್ಕೆ ನೀವು ದಯವಿಟ್ಟು ಟವಲ್ ತಗೊಬಂದು ವರ್ಕೌಟ್ ಮಾಡಿ. ಸ್ನೇಹಿತರೆ, ನಿಮ್ಗೋಸ್ಕರ ಒಂದು ಬೆಸ್ಟ್ ಟಿಪ್ಪು ಏನಂದ್ರೆ, ವರ್ಕೌಟ್ ಮಾಡೋವಾಗ ಈ ಥರ ಸೆಕೆ ಬರುತ್ತಲ್ಲ, ಇದನ್ನ ಹೆಂಗೆ ಕಂಟ್ರೋಲ್ ಮಾಡೋದು, ಹೆಂಗೆ ಕಡಿಮೆ ಮಾಡೋದು ಅನ್ನೋದೇ ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನಿಲ್ಲ ಗುರು, ಈ ಥರ ಸೆಕೆ ಬರ್ತಿದ್ರೆ ಅದನ್ನ ಹಿಂಗೆ ಅಂದಿ ಚುಂಬಿಡಿ ಕೆಳಗಡೆ, ಮತ್ತೆ ಕೈಯಲ್ಲೆಲ್ಲ ಇರುತ್ತಲ್ಲ ಅದನ್ನ ಹಿಂಗೆ ಒರೆಸ್ಬಿಡಿ. ಯಾಕೆಲ್ಲೋ ಯಾರ್ದೋ ಅಪ್ಪನ ಮನೆ ಗಂಟು ನಮ್ದ ಹೋಗುತ್ತೆ. ನಾವ್ ಯಾವತ್ತು ಫಾಲೋ ಮಾಡಿದ್ವಿ ಡಿಸಿಪ್ಲಿನ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಒಂದು 10 ಕಡೆ ಪೋಸ್ಟ್ ಹಾಕಿರ್ತೀವಿ, ಟವಲ್ಸ್ ತಗೊಂಡ್ಬನ್ನಿ, ಟವಲ್ ಕಂಪಲ್ಸರಿ ಅಂತ. ಆದ್ರೇನು ಒಂದು ಟವಲ್ ತಗೊಂಡ್ಬರೋಕೆ ಯೋಗ್ಯತೆ ಇಲ್ಲ ಅಂದ್ರೆ ನಿಮ್ಮನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾವ ಮಟ್ಟಕ್ಕೆ ಕಾಮನ್ ಸೆನ್ಸ್ ಇರೋ ಜನ ನಾವು. ಅಂದ್ರೆ ಒಂದ್ ಜಾಗದಲ್ಲಿ ಒಂದು 10 ಜನ 100 ಜನ ವರ್ಕೌಟ್ ಮಾಡೋ ಜಾಗದಲ್ಲಿ ನೀನ್ ಸೆಕೆಂಡ್ ಬಿಟ್ಬಿಟ್ಟು ಹೋಗ್ತೀಯಲ್ಲ, ನಿನಗೆ ಗೊತ್ತಾಗ್ಬೇಕದು. ಕಾಮನ್ ಸೆನ್ಸ್ ಇರೋರು, ಹೊಟ್ಟೆ ಊಟ ತಿನ್ನೋರಾದ್ರೆ ಇನ್ ಮುಂದೆ ತಗೊಂಡ್ಬರ್ತಾರೆ ಟವಲ್ನ.